ನವೆಂಬರ್ 1, 2500 ಬೆಂದಕಾಳೂರು. ಶಾಂತಿ ಪ್ರಿಯರಾದ ಕನ್ನಡಿಗರ ಸಹನೆ ಒಡೆದಿತ್ತು. ಕನ್ನಡ ಧ್ವಜ ಕೇವಲ ನವೆಂಬರ್ 1ಕ್ಕೆ ಮೀಸಲಾಗದೆ ಜೀವ ರಕ್ಷಿಸುವ ಒಂದು ಸಂಜೀವಿನಿಯಾಗಿತ್ತು. ನಾವೆಲ್ಲ ಒಗ್ಗಟ್ಟಾಗಿದ್ದಿದ್ರೆ, ಒಬ್ರಿಗೊಬ್ರು ಸಪೋರ್ಟ್ ಆಗಿ ನಿಂತಿದ್ದಿದ್ರೆ ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಹೌದು, ಇದಕ್ಕೆಲ್ಲ ನಾವೇ ಹೊಣೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಣ್ಣ, ಆ ಅಪಾರ್ಟ್ಮೆಂಟ್ ಅಲ್ಲಿ 4 ಜನ ಕನ್ನಡಿಗರಿದ್ದಾರೆ. ಅವ್ರನ್ನೆಲ್ಲ ನಮ್ಮ ಜೊತೆ ಸೇರಿಸ್ಕೊಂಡು ಮತ್ತೆ ಕನ್ನಡ ಸಂಘನ ಕಟ್ಟೋಣ. ಅದು ಯಾವನ್ ಬರ್ತಾನೆ ನೋಡೋಣ. ನಾನಿದ್ದೀನಿ. ಕರೆಕ್ಟ್. ಈಗ ಬೆಂಗಳೂರಲ್ಲಿ ಬೆರಳನ್ಕೆಷ್ಟು ಮಾತ್ರ ಕನ್ನಡಿಗರಿದ್ದಾರೆ. ಇದೇ ರೀತಿ ನಾವು ಕಳೆದೋಗ್ಬಿಟ್ರೆ ಕನ್ನಡಾಂಬೆ ಭುವನೇಶ್ವರಿನ ಜೀವಂತ ಮಣ್ಣು ಮಾಡಿಬಿಡ್ತಾರೆ. ನೋಡಿ, ಆ ಅಪಾರ್ಟ್ಮೆಂಟಲ್ಲಿ ಒಂದೇ ಒಂದು ಕನ್ನಡಿಗರ ಕುಟುಂಬ ಇದೆ. ಬಟ್ ಅವರು ಕೂಡ ಮುಂದಿನ ವಾರ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ. ಹೌದು, ಎಲ್ಲರನ್ನೂ ಸೇರ್ಸೋಣ, ನಮ್ಮ ಒಗ್ಗಟ್ಟೇನು ಅಂತ ತೋರಿಸೋಣ. ಹೌದು ಹೌದು. ಅಣ್ಣ, ನೀವಿಷ್ಟು ವರ್ಷ ಈ ಕನ್ನಡ ಸಂಘಕ್ಕೆ ಎಷ್ಟೋ ಸೇವೆ ಸಲ್ಲಿಸಿದ್ದೀರಾ. ಇನ್ನು ಮುಂದೆ ನಾನು ನೋಡ್ಕೋತೀನಿ. ಅದು ಯಾವನ ಅಡ್ಡ ಬರ್ತಾನೋ ನಾನು ನೋಡೇ ಬಿಡ್ತೀನಿ.